ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಗಳು ಯಾರ್ಯಾರು ಆಗಿದ್ದಾರೆ, ಅವರ ದೇಶ ಯಾವುದು, ಯಾವ ಅವಧಿಯವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳ ಪಟ್ಟಿ. ನಾವು ವಿಶ್ವಸಂಸ್ಥೆಯ ಮೊದಲ ಪ್ರಧಾನ ಕಾರ್ಯದರ್ಶಿಯಾಗಿ ಟ್ರೆಗ್ವೆಲೈ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಇವರ ಅಧಿಕಾರಾವಧಿಯನ್ನು ನಾವು ನೋಡ್ತಾ ಹೋಗೋದಾದರೆ 1946ರಿಂದ 1952ರವರೆಗೆ ಇವರು ಅಧಿಕಾರವನ್ನು ಮಾಡ್ತಾರೆ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯಾಗಿ. ಇವರ ಒಂದು ದೇಶ ನಾರ್ವೆ. ಇವರು ನಾರ್ವೆ ದೇಶದಿಂದ ಬಂದಿರ್ತಾರೆ. ಟ್ರೆಗ್ವೆಲೈ ಇವರ ಅಧಿಕಾರಾವಧಿ 1946ರಿಂದ 1952ರವರೆಗೆ ತಮ್ಮ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಟ್ರೆಗ್ವೆಲೈ ಅವರು. ನೆಕ್ಸ್ಟು ನಾವು ಡ್ಯಾಗ್ ಆಮರ್ಸ್ಕ್ ಜೋಲ್ಡ್ ಅವರು ಬರ್ತಾರೆ. ಈ ಡಾಗ್ ಆಮರ್ಸ್ಕ್ ಜೋಲ್ಡ್ ಅವರು 1953ರಿಂದ 1961ರವರೆಗೆ ಅಧಿಕಾರವನ್ನು ಮಾಡ್ತಾರೆ ಮಹಾಕಾರ್ಯದರ್ಶಿಯಾಗಿ. ಇವರ ಒಂದು ದೇಶ ಸ್ವೀಡನ್ ದೇಶ. ಸ್ವೀಡನ್ ದೇಶಕ್ಕೆ ಇವರು ಸೇರ್ತಾರೆ. ಸ್ವೀಡನ್ ದೇಶದಿಂದ ಬರ್ತಾರೆ ಡಾಗ್ ಆಮರ್ಸ್ಕ್ ಜೋಲ್ಡ್ ಅವರು. ಇನ್ನು ನೆಕ್ಸ್ಟು ಅಧಿಕಾರಕ್ಕೆ ಬಂದವರು ಯು ಥಾಂಟ್ ಅಂತೇಳಿ. ಯು ಥಾಂಟ್ ಅವರು ಬರ್ಮಾ ದೇಶದಿಂದ ಬರ್ತಾರೆ. ಈ ಬರ್ಮಾ ದೇಶದಿಂದ ಬಂದಂಥ ಯು ಥಾಂಟ್ ಅವರು ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯಾಗಿ 1961ರಿಂದ 1971ರವರೆಗೂ ಕೂಡ ಅಧಿಕಾರವನ್ನು ಮಾಡ್ತಾರೆ. ಯು ಥಾಂಟ್ ಅವರು ಸುಮಾರು 10 ವರ್ಷಗಳ ಕಾಲ ಒಂದು ಆಡಳಿತವನ್ನು ಮಾಡ್ತಾರೆ ಯು ಥಾಂಟ್ ಅವರು. ಇವರ ಒಂದು ದೇಶ ಬಂದು ಬರ್ಮಾ, ಮಯನ್ಮಾರ್ ಅಂತ ಕರಿತೇವೆ ಈಗ. ಮಯನ್ಮಾರ್ ದೇಶಕ್ಕೆ ಸೇರಿದವರು ಯು ಥಾಂಟ್. ನೆಕ್ಸ್ಟ್ ಬಂದವರು ಕರ್ಟ್ ವಾಲ್ಡೈಮ್ ಅಂತೇಳಿ. ಕರ್ಟ್ ವಾಲ್ಡೈಮ್ ಅವರು ಆಸ್ಟ್ರಿಯಾ ದೇಶದವರು. ಇವರು 1972ರಿಂದ 1981ರವರೆಗೆ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಮಾಡ್ತಾರೆ. ಕಾರ್ಟ್ ವಾಲ್ಡೈಮ್ ಅವರು 1972ರಿಂದ 81ರವರೆಗೆ ತಮ್ಮ ಅಧಿಕಾರವನ್ನು ಮಾಡ್ತಾರೆ. ಇವರ ಒಂದು ದೇಶ ಬಂದು ಆಸ್ಟ್ರಿಯಾ. ಇನ್ನು ನೆಕ್ಸ್ಟು ಬಂದವರು ಜೇವಿಯರ್ ಪೆರೆಜ್ ಡ್ಯೂಕ್ಯೂಲರ್ ಅಂತೇಳಿ. ಜೇವಿಯರ್ ಪೆರೆಜ್ ಡ್ಯೂಕ್ಯೂಲರ್ ಅವರು 1982ರಿಂದ 1991ರವರೆಗೆ ಅಧಿಕಾರವನ್ನು ಮಾಡ್ತಾರೆ. ಇವರು ಪೆರು ದೇಶದವರು. ಪೆರು ದೇಶಕ್ಕೆ ಸೇರಿದವರು. ಇವರು ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯಾಗಿ 1982ರಿಂದ 91ರವರೆಗೆ ಸುಮಾರು 9 ವರ್ಷಗಳ ಕಾಲ ಈ ಜೇವಿಯರ್ ಪೆರೆಜ್ ಡ್ಯೂಕ್ಯೂಲರ್ ಅವರು ಅಧಿಕಾರವನ್ನು ಮಾಡ್ತಾರೆ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯಾಗಿ. ನೆಕ್ಸ್ಟ್ ನಾವು ನೋಡೋದಾದರೆ ಬೌಟ್ರೋಸ್ ಗಾಲಿ. ಈ ಬೌಟ್ರೋಸ್ ಗಾಲಿಯವರು 1992ರಿಂದ 1996ರವರೆಗೆ 4 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾರೆ. ಇವರು ಈಜಿಪ್ಟ್ ದೇಶಕ್ಕೆ ಸೇರ್ತಾರೆ. ಬೌಟ್ರೋಸ್ ಗಾಲಿ ಅವರು ಸುಮಾರು 4 ವರ್ಷಗಳ ಕಾಲ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಮಾಡ್ತಾರೆ. ಇನ್ನು ಕೋಫಿ ಅನ್ನಾನ್. ಕೋಫಿ ಅನ್ನಾನ್ ಅವರು 1997ರಿಂದ 2006ರವರೆಗೆ ಇವರು ಅಧಿಕಾರವನ್ನು ಮಾಡ್ತಾರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ. ಇವರು ಗಾನಾ ದೇಶಕ್ಕೆ ಸೇರುತ್ತಾರೆ ಕೋಫಿ ಅನ್ನಾನ್ ಅವರು. ನೆಕ್ಸ್ಟ್ ನಾವು ಬಂದು ಬಾನ್ ಕಿ ಮೂನ್. ಬಾನ್ ಕಿ ಮೂನ್ ಅವರು ಸುಮಾರು 2007ರಿಂದ 2016ರವರೆಗೆ ಅಧಿಕಾರವನ್ನು ಮಾಡ್ತಾರೆ. ಇವರು ದಕ್ಷಿಣ ಕೊರಿಯಾ ದೇಶಕ್ಕೆ ಸೇರಿದಂಥ ವ್ಯಕ್ತಿ ಬಾನ್ ಕಿ ಮೂನ್. ಇವರು ಸುಮಾರು 9 ವರ್ಷಗಳ ಕಾಲ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಮಾಡ್ತಾರೆ. ನೆಕ್ಸ್ಟು ಆಂಟೋನಿಯೋ ಗುಟೆರಸ್ ಅಂತೇಳಿ. 2017ರಿಂದ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತಿನವರೆಗೂ ಕೂಡ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಪೋರ್ಚುಗಲ್ ದೇಶಕ್ಕೆ ಸೇರಿದವರು ಆಂಟೋನಿಯೋ ಗುಟೆರಸ್. ಇದಿಷ್ಟು ಇವತ್ತಿನ ತರಗತಿ. ಸುಮಾರು 9 ಜನ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳಾಗಿ ಪ್ರಸ್ತುತ ದಿನದವರೆಗೂ ಕೂಡ ಅಧಿಕಾರವನ್ನು ಮಾಡಿರ್ತಾರೆ. ಟ್ರೆಗ್ವೆಲೈ ಆಗಿರ್ಬೋದು, ಡಾಗ್ ಆಮರ್ಸ್ಕ್ ಜೋಲ್ಡ್ ಆಗಿರ್ಬೋದು, ಯು ಥಾಂಟ್, ಕಾರ್ಟ್ ವಾಲ್ಡೈಮ್, ಜೇವಿಯರ್ ಪೆರೆಜ್ ಡ್ಯೂಕ್ಯೂಲರ್, ಬೌಟ್ರೋಸ್ ಗಾಲಿ, ಕೋಫಿ ಅನ್ನಾನ್,
ಬಾನ್ ಕಿ ಮೂನ್, ಆಂಟೋನಿಯೋ ಗುಟೆರಸ್, ಈ ರೀತಿಯಾಗಿ 9 ಮಂದಿ ವ್ಯಕ್ತಿಗಳು ಏನು ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗೆ ತಮ್ಮ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ನಾನು ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.